ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು ಗೋಪ್ರೋ ಆ್ಯಕ್ಷನ್ ಕ್ಯಾಮ್ರಾ ಆಕ್ಸೆಸರೀಸ್ ಅಂತ. ಸಾರಿ ಫ್ರೆಂಡ್ಸ್, ಇದು ನಾನು ಲಾಂಗ್ ಬ್ಯಾಕೇ ಮಾಡಿದ್ದೆ ವೀಡಿಯೋ ಆಕ್ಸೆಸರೀಸ್, ಯಾವಾಗ ಗೋಪ್ರೋ ತೊಗೊಂಡಿದ್ನಲ್ವ ಆವಾಗ. ಬಟ್ ಅವಾಗ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ದೆ. ಸೊ ಇವತ್ತು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಏನೇನು ಕೊಟ್ಟಿದ್ದಾರೆ ಆಕ್ಸೆಸರೀಸ್ ಅಂತ. ಇದನ್ನು ನಾನು ಅಮೆಝಾನಿಂದ ತರಿಸಿದ್ದೀನಿ. ಲೆನ್ಸ್ ಕ್ಯಾಪ್ ಅಂತ ಇದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಎಕ್ಸಲೆಂಟಾಗಿ ಆಗಿದೆ, ಕ್ವಾಲಿಟಿ ಮಾತ್ರ ಫಸ್ಟ್ ಇಂಪ್ರೆಷನ್ ಮಾತ್ರ ಸೂಪರಾಗಿದೆ. ನಾನು ನಿಮ್ಗೆ ಅದಕ್ಕೆ ಟೆಕ್ಸ್ಟ್ ಹಾಕ್ತಾ ಇದ್ದೀನಿ ಇದಕ್ಕೆ ಏನೇನು ಹೇಳ್ತಾರೆ ಅಂತ. ಆಮೇಲೆ ಯಾವ್ಯಾವುದಕ್ಕೆ ಯೂಸ್ ಆಗ್ತದೆ ಅಂತಲೂ ಹೇಳ್ತಾ ಇರ್ತೀನಿ. ಓಕೆ, ನನಗಿದು ಅರೌಂಡ್ 1200 ಒಳಗಡೆ 1200 ಒಳಗಡೆ ನನಗೆ ಸಿಕ್ತಿದ್ದು ಗೋಪ್ರೋ ಆಕ್ಸೆಸರೀಸು. ಸೊ ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಆಮೇಲೆ ಇದ್ರ ಜೊತೆಗೆ ಇಲ್ಲಿ ಒಂದು ಪೌಚ್ ಕೊಟ್ಟಿದ್ದಾರೆ. ಪೌಚ್ ಕ್ವಾಲಿಟಿನೂ ಹಾಗೆ ಮಸ್ತಾಗಿದೆ. ಇದ್ರ ಒಳಗಡೆ ನಾವು ಲೆನ್ಸ್ ಇಟ್ಕೋಬೇಕು. ಒಂದೊಂದನ್ನೇ ತೋರಿಸ್ತೀನಿ. ಆಮೇಲೆ ಇದು ಒಂದು ಫ್ಲೋಟಿಂಗ್ ಹ್ಯಾಂಡಲ್ ಅಂತ. ಸೊ ಇದು ಹ್ಯಾಂಡ್ ಗ್ರಿಪ್ ಆರ್ ಫ್ಲೋಟಿಂಗ್ ಹ್ಯಾಂಡಲ್. ನೀವು ಅಂಡರ್ ವಾಟರ್ ಯಾವಾಗ ಹೋಗಿರ್ತೀರಲ್ವ, ಸೊ ಅವಾಗ ಇದಕ್ಕೆ ಗೋಪ್ರೋನ ಅಟ್ಯಾಚ್ ಮಾಡಿ ಆರಾಮಾಗಿ ನೀರಲ್ಲಿ ತೊಗೊಂಡು ಹೋಗ್ಬೋದು. ಕ್ಯಾಮ್ರಾ ಸಿಂಕ್ ಆಗೋಲ್ಲ. ಬೀಚಲ್ಲಿ, ರಿವರಲ್ಲಿ, ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲ ಕಡೆ ಸೂಪರ್ ಯೂಸ್ಫುಲ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಗ್ರಿಪ್ಪರ್ ಕೊಟ್ಟಿದ್ದಾರೆ, ಅಂದರೆ ನೀವು ಕೈಗೆ ಹಾಕ್ಕೋಬೋದು ಅದನ್ನು, ಟ್ಯಾಗ್ನ. ಆಮೇಲೆ ಇದ್ರ ಜೊತೆಗೆ ಒಂದು ಲಾಂಗ್ ಸ್ಕ್ರ್ಯೂನು ಕೊಟ್ಟಿದ್ದಾರೆ. ಇದೇನಕ್ಕೆ ಕೊಟ್ಟಿದ್ದಾರೆ ಅಂದರೆ ನೀವು ಮೌಂಟ್ ಮಾಡೋಕ್ಕೋಸ್ಕರ. ಏನಾದರೂ ನೀವು ಬೈಕಿಗೆ ಮೌಂಟ್ ಮಾಡ್ಬೋದು, ಇಲ್ಲ ಕಾರಿಗೆ ಮೌಂಟ್ ಮಾಡ್ಬೋದು, ಇಲ್ಲ ಹೆಲ್ಮೆಟ್ಟಿಗೆ ಮೌಂಟ್ ಮಾಡ್ಬೋದು. ಆಮೇಲೆ ಇಲ್ಲೊಂದು ಕ್ಯಾರಿಂಗ್ ಕೇಸ್ ಅಂತ ಕೊಟ್ಟಿದ್ದಾರೆ. ಬಟ್ ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ನೋಡೋಣ ಇದರಲ್ಲಿ ಏನಿದೆ ಅಂತ. ಓ ಮೈ ಗಾಡ್, ಏನೇನೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಹೇಗೆ ಏನು ಹೇಳಬೇಕು ಅಂತ. ಬಟ್ ಅದಕ್ಕೆ ನಾನಿಲ್ಲಿ ಹಾಕಿದ್ದೀನಿ ಟೆಕ್ಸ್ಟನ್ನ. ಇದು ವಾಟರ್ ಪ್ರೂಫಿಂಗ್ ಕೇಸ್ ಇದು. ನಾವು ಇದರಲ್ಲಿ ನೀವು ಗೋಪ್ರೋ ಆರಾಮಾಗಿ ಇಟ್ಕೊಂಡು ಅಂಡರ್ ವಾಟರ್ ಹೋಗ್ಬೋದು. ಈಗ ಸ್ಕೂಬಾ ಡೈವಿಂಗ್ ಹೋಗೋರು ಅದನ್ನೆಲ್ಲ ಇದರಲ್ಲಿ ಆರಾಮಾಗಿ ತೊಗೊಂಡು ಹೋಗ್ಬೋದು. ಆಮೇಲೆ ನಿಮಗೆ ಸಪೋಸ್ ಬೇಡವಾ ಅದನ್ನು ತೆಗೆದುಬಿಟ್ಟು ನಿಮ್ಗೆ ಇನ್ನೊಂದು ಕೇಸ್ ಕೊಟ್ಟಿದ್ದಾರೆ, ಯಾವುದಕ್ಕೆ ಗೋಪ್ರೋ ಇಟ್ಕೊಳ್ಳೋಕ್ಕೆ. ಆಮೇಲೆ ಇದರಲ್ಲಿ ಜೊತೆಲಿ ಇನ್ನೊಂದು ಟ್ಯಾಗ್ ಬೇರೆ ಕೊಟ್ಟಿದ್ದಾರೆ. ಒಂದು 2-3 ಟ್ಯಾಗ್ ಕೊಟ್ಟಿದ್ದಾರೆ. ಇದು ಎಲ್ಲನೂ ಸೇಫ್ಟಿಗೋಸ್ಕರ, ಗೋಪ್ರೋ ಸೇಫ್ಟಿಗೋಸ್ಕರ. ನಿಮ್ಗೆ ಬೇಕಂದರೆ ಇದನ್ನು ಆರಾಮಾಗಿ ಕೈಗೆ ಹಾಕ್ಕೋಬೋದು. ಆಮೇಲೆ ಇದು ಒಂದೊಂದೇ ಇಟ್ಟು ತೋರಿಸ್ತಾ ಇದ್ದೀನಿ. ಆಮೇಲೆ ಇದು ಬಂದು ಬ್ಲ್ಯಾಕ್ ಕಲರ್ ಬಂದು ಕ್ಯಾಮ್ರಾ ಕೇಸ್. ಇದು ಸಪೋಸ್ ನಿಮಗೇನಾದರೂ ಕ್ಯಾಮ್ರಾನ ಗೋಪ್ರೋ ಹಾಗೆ ಯೂಸ್ ಮಾಡಬೇಕು, ಅಂಡರ್ ವಾಟರ್ ಬೇಡ ಅಂದರೆ ನೀವು ಅದಕ್ಕೆ ಈ ಬ್ಲ್ಯಾಕ್ ಕಲರ್ದು ಕೇಸ್ ಹಾಕ್ಕೋಬೋದು. ಇದಕ್ಕೆ ಯಾವುದಕ್ಕೆ, ಗೋಪ್ರೋಗೆ. ಇನ್ನೂ ಸೇಫ್ ಆಗಿರುತ್ತೆ ಅದು. ಸಪೋಸ್ ನಿಮಗೆ ಅಂಡರ್ ವಾಟರ್ ಬೇಡ, ಹಾಗೆ ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಮಾಡ್ಬೋದು. ಆಮೇಲೆ ಇದ್ರ ಜೊತೆಗೆ ಇಲ್ಲಿ ಸುಮಾರು ಒಂದು 2-3 ಮ್ಯಾಗ್ನೆಟಿಕ್ ಫಿಲ್ಟರ್ಸ್ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಕಲರ್ ಫಿಲ್ಟರ್ಸ್ ಕೊಟ್ಟಿದ್ದಾರೆ. ಈ ಫಿಲ್ಟರ್ಸ್ ಏನಕ್ಕಂದರೆ ನೀವು ಅದರದ್ದು ಲೆನ್ಸ್ನ ಚೇಂಜ್ ಮಾಡ್ಕೋಬೋದು. ಇದು ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಯಾವಾಗ ನೀವು ವೀಡಿಯೋಸ್ ಮಾಡ್ತೀರಲ್ವ, ಅಂಡರ್ ವಾಟರ್ ಹೋದಾಗ ನಿಮಗೆ ಕಾಣೋದಿಲ್ಲ ಕೆಳಗಡೆ, ಆವಾಗ ಈ ಫಿಲ್ಟರ್ಸ್ನ ಚೇಂಜ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಶೂಟ್ ಮಾಡ್ಕೋಬೋದು. ಆಮೇಲೆ ಇದ್ರ ಜೊತೆಗೆ ಪ್ರೊಟೆಕ್ಟರ್ ಫಿಲ್ಮ್ ಅಂತ ಕೊಟ್ಟಿದ್ದಾರೆ. ಸುಮಾರು ಕೊಟ್ಟಿದ್ದಾರೆ, ಎಷ್ಟು ಯೂಸ್ ಆಗುತ್ತೋ ಗೊತ್ತಿಲ್ಲ ಇದು. ಆಮೇಲೆ ಇಲ್ಲೆಲ್ಲ ನಾನು ಸರ್ಕಲ್ ಮಾಡಿದ್ದೀನಲ್ಲ ಗೋಪ್ರೋ ಹೇಗೆ ಮೌಂಟ್ ಮಾಡ್ಬೋದು ಅಂತ. ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೋದು, ಹೆಲ್ಮೆಟ್ಟಿಗೆ ಮೌಂಟ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಫ್ಲೋಟಿಂಗ್ ಹ್ಯಾಂಡಲ್, ಇದು ನೀರಲ್ಲಿ ಬಿದ್ದರೂ ಏನೂ ಆಗೋದಿಲ್ಲ. ಸೊ ಸಖತ್ತಾಗಿದೆ ಫ್ರೆಂಡ್ಸ್ ಇದು ಮಾತ್ರ. ಅಡ್ವೆಂಚರ್ ಮತ್ತು ಟ್ರಾವೆಲ್, ರೈಡಿಂಗ್, ವಾಟರ್ ಸ್ಪೋರ್ಟ್ಸ್ ಎಲ್ಲದಕ್ಕೂ ಸೂಟಬಲ್ ಆಗಿದೆ ಇದು. ಓವರಾಲ್ ಬಿಗಿನರ್ಸಿಗಂತೂ ತುಂಬ ಚೆನ್ನಾಗಿದೆ ಇದು. ಪರ್ಫೆಕ್ಟ್ ಆ್ಯಕ್ಷನ್ ಕ್ಯಾಮ್ರಾ ಸೆಟಪ್ ಅಂತಲೇ ಹೇಳ್ಬೋದು. ಸೊ ಡೋಂಟ್ ಫರ್ಗೆಟ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಬಾಯ್.